ವಿನಾಯಕ ಬಾಲಿಗರ ಕೊಲೆ ಬಂದಾಗ ನಮ್ಮ ಸಸ್ಪಿಷನ್ ಇತ್ತು, ಇದನ್ನು ಮಾಡಿದವರು ಬಿಲ್ಡರ್ ಗೌರ್ಮೆಂಟ್. ಅದನ್ನು ಆಗಿನ ಕಮಿಷನರ್ ಆದ ಚಂದ್ರಶೇಖರ್ ಅವರು ತನಿಖೆ ಮಾಡಿ ನೋಡಿದಾಗ ಅವ್ರು ಹೇಳಿದ್ರು, ದೇ ಡೋಂಟ್ ಹ್ಯಾವ್ ಎನಿ ಮೇಜರ್ ರೋಲ್ ಇನ್ ದಿಸ್. ಯಾಕೆ ಅಂತ ಗೊತ್ತಿಲ್ಲ. ಕೆಲವು ದಿನಗಳ ನಂತರ ಇನ್ನೊಬ್ಬರು ಆಕ್ಟಿವಿಸ್ಟ್ ಹನುಮಂತ ಕಾಮತ್ರ ಫೋನ್ ನನಗೆ ಬಂತು. ಇವತ್ತು ನಾನು ಕಾರ್ಪೊರೇಷನ್ ಆಫೀಸಲ್ಲಿ ಇದ್ದೇನೆ, ಅಲ್ಲಿ ವಿನಾಯಕ ಬಾಲಿಗ ಹೆಸರು ಬಂತು, ಯಾಕೆ ಅಂತ ನೋಡಿದಾಗ ಇಲ್ಲಿಯ ಶಾರದಾ ಸ್ಕೂಲ್ ವಿಷಯದಲ್ಲಿ ಅವರು ಹಾಕಿದ ಕೇಸು ಅಕ್ರಮ ಬಿಲ್ಡಿಂಗ್ನ ವಿಷಯದಲ್ಲಿ ಅಲ್ಲಿ ಹಿಯರಿಂಗ್ಗೆ ಬಂದಿತ್ತು. ಬಾಲಿಗರದ್ದು ಬರೇ ಅದೊಂದಿಲ್ಲ, KMC ಅಲ್ಲಿ ಮೆಡಿಕಲ್ ಸೆಂಟರ್ ಇದೆಯಲ್ಲ, ಯೂನಿವರ್ಸಿಟಿ ಮೆಡಿಕಲ್ ಸೆಂಟರ್, ಅವರಿಗೆ ಕೆಲವು ಕೋಟಿಗಳ ಫೈನನ್ನು ಹಾಕಿಸ್ತಾರೆ ಬಾಲಿಗರು. ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದು ಅಲ್ಲದೆ ಬಾಲಿಗರು ಒಂದು RTI ಹಾಕಿದ್ದು ಎಷ್ಟು ಅಕ್ರಮ ಕಟ್ಟಡಗಳಲ್ಲಿ ಇವೆ ಅಂತ. ಇವೆಲ್ಲ ಹೊರಗೆ ಬರುವ ಬದಲು ಬಾಲಿಗರ ಕೊಲೆಯಾಗಿ ಬಂತು. ಸೊ ಬಾಲಿಗರ ಕೊಲೆಯಾಗಿ ಹೋದಾಗ ಅವರ ಈ ಕೊಲೆಗೂ GSPಗಳಿಗೆ ಇದರ ಸಂಬಂಧಗಳನ್ನು ಹುಡುಕಿಕೊಂಡು ಹೋದಾಗ ಇನ್ನೂ ಹಲವಾರು ವಿಷಯಗಳು ಹೊರಗೆ ಬಂದಿವೆ. ವಿಠೋಬ ದೇವಸ್ಥಾನದಲ್ಲಿ ನಡೆದ ಕೆಲವು ಅಕ್ರಮಗಳು, ಅಲ್ಲಿಯ ಇದನ್ನು ಹೇಗೆ ಟೇಕ್ ಓವರ್ ಮಾಡಿದರು, ಅದನ್ನು ಹೋರಾಡ್ತಾ ಇದ್ದರು ವರದರಾಜ್ ಪ್ರಭುವಂತವರು. ಅವರು ಕಳೆದ ವರ್ಷ ಅವರು ತೀರ್ಕೊಂಡಿದ್ದರು. ಅವರು ಅಲ್ಲಿ ಬಯಲಿಗೆಳೆದ ಕೆಲವು ವಿಷಯಗಳ ಪ್ರಕಾರ ನೋಡಿದರೆ ಸತ್ತವರು ಸತ್ತ 2 ವರ್ಷದ ನಂತರ ಬಂದು ಕೆನರಾ ಬ್ಯಾಂಕ್ ಖಾಸಗಿ ಬ್ರಾಂಚಿಗೆ ಬಂದು ದಸ್ಕತ್ತಾಗಿ ಪುನಃ ಹೋಗಿ ಆರಾಮ ಮಾಡಿ ಸತ್ಕೊಂಡಿದ್ದಾರೆ. ಪ್ರೂಫ್ ಉಂಟು. ಅಲ್ಲಿಯ ಲಾಕರನ್ನು ಒಡೆದಿದ್ದಾರೆ. ಆ ಒಡೆದ ವಿಡಿಯೋ ಉಂಟು. ಆ ವಿಡಿಯೋವನ್ನು ಬ್ಯಾಂಕಿನವರು ಕ್ರಿಮಿನಲ್ ಕೇಸ್ ಅದು ನಡೀತಾ ಉಂಟು. ಅದನ್ನು ಸಾಕಷ್ಟು ಇವರು ಹೇಳ್ಕೊಳ್ಳಿಕ್ಕೆ ನೋಡಿದ್ರು. ಅದರಲ್ಲಿಯೂ ಅಕ್ಯೂಸಲ್ಲಿ ಇದೇ ವ್ಯಕ್ತಿ ಅಕ್ಯೂಸ್ ನಂಬರ್ 1 ನರೇಶ್ ಇದೆ. ಇನ್ನೊಂದು ಕೊಲೆ ಅಲ್ಲಿ ವೆಂಕಟರಮಣ ದೇವಸ್ಥಾನದ ಒಳಗೆ ನಡೆಯಿತು. ಆಗಿನ ಕಾಶಿ ಮಠಾಧೀಶರಾದ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ನಡೆದ ಒಂದು ಕೊಲೆಯ ಪ್ರಕರಣದಲ್ಲಿ ಬಹಳಷ್ಟು ಮ್ಯಾನಿಪುಲೇಷನ್ ನಡೆದು ಆ ಕೊಲೆಯ ಪ್ರಕರಣವೇ ಬಿದ್ದು ಹೋಗಿದೆ. ಆ ಕೊಲೆಯ ಪ್ರಕರಣದಲ್ಲಿ ಆರೋಪಿಯಾಗಿ ಬಂದ ಒಬ್ಬ ವ್ಯಕ್ತಿಯನ್ನ, ಎಕ್ವಿಟ್ ಆದ ವ್ಯಕ್ತಿಯನ್ನ ಕೆಲಸಕ್ಕೆ ಇಟ್ಟುಕೊಂಡದ್ದು, ಜಾಮೀನು ಕೊಟ್ಟು ಬಿಡಿಸಿದ್ದು ಇದೇ ವ್ಯಕ್ತಿ ನರೇಶ್. ಸೊ ಇದು ಒಂದೇ ಅಲ್ಲ, ಹಲವಾರು ವಿಷಯಗಳಲ್ಲಿ ಈ ವ್ಯಕ್ತಿಯ ಕೈವಾಡವನ್ನು ಸ್ಪಷ್ಟವಾಗಿ ಕಾಣಬಹುದು. ಇದೇ ಕೇಸಲ್ಲಿ ಒಬ್ಬ ವಿಟ್ನೆಸ್ ಆದ, ಬಾಲಿಗರನ್ನು ಕೊಲೆ ಮಾಡಲು ಉಪಯೋಗವಾದ ವಾಲಿಸ್ನ ಓನರ್ ಆದ ವಿಘ್ನೇಶ್ ಎಂಬ ವ್ಯಕ್ತಿ ತನ್ನ ಮದುವೆಗೆ 3 ತಿಂಗಳು ಮೊದಲು ಆತ್ಮಹತ್ಯೆ ಮಾಡಿ ಸತ್ತುಕೊಂಡ. ಕಾರಣ ಏನು? ಈ ಮನುಷ್ಯ ಇಂಪಾರ್ಟೆಂಟ್ ವಿಟ್ನೆಸಸ್ ಇನ್ ದಿ ಕೇಸ್. ಯಾಕೆಂದರೆ ಆತ ಬೇನಾಮಿ ಓನರ್ ಆಗಿದ್ದ, ಯಾರಿಗೆ ಅಂತ ಹೇಳಿ ಅಲ್ಲಿ ಕೋರ್ಟಲ್ಲಿ ಬಾಯ್ಬಿಡಿಸ್ತಾರೆ. ಸೊ ಇದೊಂದು ಬಹಳ ಆಳವಾದ ಬೇರುಗಳಿರುವ ಒಂದು ಷಡ್ಯಂತ್ರ. ಇದು ಬರೇ ಒಂದು ಸಿಂಗಲ್ ಮಾಡಿರಲ್ಲ, ಇದು ಪಾರ್ಟ್ ಆಫ್ ಎ ಡೀಪ್ ರೂಟೆಡ್ ಕಾನ್ಸ್ಪಿರೆನ್ಸಿ. ಅದಕ್ಕಾಗಿ ಈಗಿನ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದೆ ಇಂಥ ಇಡೀ ಮಂಗಳೂರು ಇಂಥ ವ್ಯಕ್ತಿಗಳ ಕೈಗೆ ಬರುವಂಥ ಸಾಧ್ಯತೆ ಇದೆ. ಮಾಫಿಯಾ ಡಾನ್ ಆಗಿ ಒಬ್ಬ ವ್ಯಕ್ತಿ ಈ ಇಡೀ ಸಿಟಿಯನ್ನು ತನ್ನ ಕಂಟ್ರೋಲ್ಗೆ ತಗೊಳ್ಳುವ ಸಾಧ್ಯತೆ ಇದೆ. ಇದರ ಬಗ್ಗೆ ಎಲ್ಲರೂ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಂತ ಹೇಳಿ 2 ಮಾತುಗಳನ್ನು ಇಲ್ಲಿ ಮುಗಿಸ್ತೇನೆ.